ಸ್ವಾಗತ ಮಾಡ್ತಾರೆ ಸರ್. ಇದ್ರ ಜೊತೆಗೆ ನಾಳೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಈದ್ ಮಿಲಾದ್ ಕಾರ್ಯಕ್ರಮ ನಡೀತಾ ಇದೆ. ಸೊ ವಿದೇಶದಿಂದ ಟೂರಿಸ್ಟ್ ವೀಸಾವನ್ನು ಕರ್ಕೊಂಡ್ಬಂದು ಇಲ್ಲಿ ಭಾಷಣ ಮಾಡಬೇಕು ಅಂತಿತ್ತು. ಈಗ ಯಾವಾಗ ಬಿಜೆಪಿ ಮತ್ತು ಬೇರೆ ಜೆಡಿಎಸ್ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಈಗ ಯೂಟರ್ನ್ ನೋಡ್ತಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ. ನೋಡಿ, ಫಾರಿನ್ನವ್ರು ಕರ್ಕೊಂಡ್ಬಂದು ಭಾಷಣ ಮಾಡಿಸೋದು ಅಥವಾ ಇನ್ನೊಂದು ಮಾಡ್ಸಕ್ಕಂಥದ್ದು ಯಾತಕ್ಕೆ ಮಾಡ್ತಾರೆ ಏನು ಅಂತಕ್ಕಂಥದ್ದು ನನಗೆ ಅರ್ಥ ಆಗಲ್ಲ. ಕೇವಲ ಒಂದು ವರ್ಗವನ್ನ ಓಲೈಕೆ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೇದಲ್ಲ. ಈದ್ ಮಿಲಾದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಮುಸ್ಲಿಂ ಬಾಂಧವರು, ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ. ನಮ್ಮವರೇ ಯಾರೇ ಭಾಷಣ ಮಾಡಿ ಈದ್ ಮಿಲಾದ್ ಅಂದ್ರೆ ಏನು, ಯಾವ ರೀತಿ ನಾವು ದೇಶದಲ್ಲಿ ಇರಬೇಕು, ಅವರೆಲ್ಲರೂ ಕೂಡ ಭಾರತೀಯರು ಅನ್ನೋ ಒಂದು ದೃಷ್ಟಿನಲ್ಲಿ ಈದ್ ಮಿಲಾದ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಸರ್, ಇನ್ನೊಂದು ತಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರೆ, ಸೊ ಈ ಕುಕ್ಕರ್ ಬ್ಲಾಸ್ಟ್ ಕೂಡ ಆಗಿತ್ತು 2022ರಲ್ಲಿ. ಅದು ಧರ್ಮಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಅನ್ನೋಂಥದ್ದು ಅಂಶ ಈಗ ಪತ್ತೆ ಆಗಿದೆ. ಇಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ಕಳಂಕ ಬರಬಾರದು ಅಂತ ಹೇಳಿ ನಾವು ಯಾತ್ರೆನ ಮಾಡಿದ್ದು ನಿಜ. ಅದರಲ್ಲಿ ಸೌಜನ್ಯ ಕೇಸು ಇನ್ನೊಂದು ಏನಾದ್ರು ಮಾಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರು ತಪಸ್ಸಿದ್ದಾರೆ ಆ ತಪಸ್ಸನ್ನ ಅವರು ಸೀರಿಯಸ್ ಆಗಿ ಕಂಡುಹಿಡಿದು ಮಾಡಬೇಕು. ಈಗ ನಮ್ಗೆ ಅವ್ರು ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇರತಕ್ಕಂಥದಕ್ಕೆ ನಾವು ಎನ್ಐ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದೀವಿ. ಎನ್ಐ ಮುಖಾಂತರ ಆಗಿದ್ರೆ, ಈಗ ಮುಖ್ಯಮಂತ್ರಿಯವರು ಯಾವುದೋ ಒಂದು ಪೇಪರ್ ಅಲ್ಲಿ ನೋಡಿದೆ, ಯಾವ್ದು ಫಾರಿನ್ ದುಡ್ಡು ಹೊರದು ಬಂದಿದೆ, ಅದು ಬಂದಿದೆ ಅಂತಕ್ಕಂಥ ಹೇಳ್ತಾ ಇದ್ರಲ್ಲ. ಮುಖ್ಯಮಂತ್ರಿಗೆ ಯಾವ ಫಾರಿನ್ ದುಡ್ಡು ಬಂದಿದೆ ಅಂತ ಏನು ಅಕೌಂಟ್ ಗೊತ್ತಾಯ್ತಲ್ಲ, ಡಿಸ್ಕ್ಲೋಸ್ ಮಾಡಬೇಕಲ್ವಾ? ಯಾವ ಪಾರ್ಟಿಗೆ ಬಂದಿದೆ, ಏನಾಗಿದೆ, ಯಾರು ಏನು ಎತ್ತ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಬೇಕು. ಅವ್ರಿಗೆ ಆಗದೇನೆ ಇದ್ರೆ ಎನ್ಐಗೆ ಕೂಡಲೇ ಒಪ್ಪಿಸಿ ಅದನ್ನ ತನಿಖೆ ಮಾಡಿ ಯಾವರೇ ಇದರಲ್ಲಿ ದುಡ್ಡು ಹೊರದೇಶದಿಂದ ದುಡ್ಡು ಬಂದಿರತಕ್ಕಂಥ ತಪ್ಪಿದ್ರೆ ಅದಕ್ಕೆ ಕ್ರಮ ತಗೊಳ್ಳಿ.